ರಂಗೋಲಿ ಹಾಳು ಮಾಡಿದ ಮಹಿಳೆಯ ವಿರುದ್ಧ ಎಫ್ಐಆರ್. ರಂಗೋಲಿ ಹಾಳು ಮಾಡಿದ ಮಹಿಳೆಯ ವಿರುದ್ಧ ಎಫ್ಐಆರ್. ಬೆಂಗಳೂರಿನ ಅಮೃತಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಿಮಿ ನಾಯರ್ ಎಂಬ ಮಹಿಳೆಯ ವಿರುದ್ಧ ಎಫ್ಐಆರ್ ರಿಜಿಸ್ಟರ್. ಓಣಂ ಹಬ್ಬಕ್ಕೆ ರಂಗೋಲಿಯನ್ನ ಬಿಡಿಸಲಾಗಿತ್ತು, ಅದನ್ನ ಆಕೆ ಹಾಳು ಮಾಡಿದ್ಲು. ಗಮನಿಸ್ತಾ ಇದ್ದೀರಿ, ವಿಡಿಯೋ ಕೂಡ ವೈರಲ್ ಆಗಿತ್ತು. ಸೆಪ್ಟೆಂಬರ್ 21ರಂದು ರಂಗೋಲಿಯನ್ನ ಹಾಳು ಮಾಡಿದ್ಲು. ಥಣಿಸಂದ್ರದ ಮೊನಾರ್ಚ್ ಅಪಾರ್ಟ್ಮೆಂಟ್ನಲ್ಲಿ ನಡೆದಿದ್ದಂತಹ ಘಟನೆ. ಅಪಾರ್ಟ್ಮೆಂಟ್ ದ್ವಾರದಲ್ಲಿ ರಂಗೋಲಿಯನ್ನ ಬಿಡಿಸಲಾಗಿತ್ತು. ಪೊಲೀಸ್ ಠಾಣೆಗೆ ಓಣಂ ಸಮಿತಿ ದೂರನ್ನ ಕೊಟ್ಟಿತ್ತು. ದೂರು ನೀಡಿದ ಹಿನ್ನೆಲೆಯಲ್ಲಿ ಸಿಮಿ ನಾಯರ್ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಈಕೆಯ ಈ ನಡವಳಿಕೆಯ ಬಗ್ಗೆ ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತವಾಗಿತ್ತು. ಯಾಕೆ ಈ ರೀತಿ ಮಾಡಿದ್ಲು? ಹಬ್ಬ ಹರಿದಿನ ಅಂದರೆ ಅದೇನೇ ಇರಬಹುದು, ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಸೆಲೆಬ್ರೇಟ್ ಮಾಡುವಂಥದ್ದು. ಅದರಲ್ಲೂ ಕೂಡ ದ್ವೇಷ ಸಾಧಿಸೋದೇನಿತ್ತು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರು ಆಕ್ರೋಶವನ್ನು ಹೊರಹಾಕಿದ್ರು. ಈಕೆಯ ವಿರುದ್ಧ ಕಾನೂನಾತ್ಮಕ ಕ್ರಮ ಆಗಬೇಕು ಅಂತ ಹೇಳಿ ಓಣಂ ಸಮಿತಿಯು ಕೂಡ ದೂರನ್ನ ಕೊಟ್ಟಿತ್ತು. ದೂರು ನೀಡಿದ ಹಿನ್ನೆಲೆಯಲ್ಲಿ ಇದೀಗ ಈಕೆಯ ವಿರುದ್ಧ ಎಫ್ಐಆರ್ ಕೂಡ ರಿಜಿಸ್ಟರ್ ಆಗಿದೆ. ಒಂದು ಕಡೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ, ಆಕೆ ಓಣಂಗೆ ಶುಭಾಶಯವನ್ನ ಕೋರಿ ಹಾಕಿದಂತಹ ರಂಗೋಲಿಯನ್ನ ಯಾವ ರೀತಿಯಾಗಿ ಹಾಳುಗೆಡುತ್ತಿದ್ದಾಳೆ ಅಂತ ಹೇಳಿ. ಮತ್ತೊಂದು ಕಡೆ ಆಕೆಯ ವಿರುದ್ಧ ದಾಖಲಾಗಿರುವಂತಹ ಎಫ್ಐಆರ್ ಪ್ರತಿ.